ನಮಸ್ತೆ ಚಾರೋಸ್. ವೃಷಭ ರಾಶಿಯವರ 2025 ಹೇಗಿದೆ ನೋಡೋಣ. ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ. ರೆಸಾರ್ಟ್ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇದೆ. ಸೊ ಪ್ರಕೃತಿ ಮಾತೆಯ ಆಶೀರ್ವಾದದಿಂದ ನಿಮಗೆ ಸಾಕಷ್ಟು ಪ್ರಾಕೃತಿಕವಾಗಿ ಕೂಡ ರಕ್ಷಣೆ ಸಿಗೋದ್ರಲ್ಲಿ ಇದೆ. ನಿಮಗೆ ಹೆಚ್ಚಿನ ಹೀಲಿಂಗ್ ಸಿಗುವಂಥ ಸಾಧ್ಯತೆ ಇದೆ. ವನದುರ್ಗೆಯ ಆಶೀರ್ವಾದದಿಂದ ವನದೇವತೆಯ ಒಂದು ರೀತಿ ಟ್ರೀ ಬ್ಲೆಸ್ಸಿಂಗ್ಸ್, ಒಂದು ರೀತಿ ನಾವು ಹೇಳ್ತೀವಲ್ಲ ಗಿಡ ಮರಗಳಿಗೂ ಕೂಡ ಉಸಿರಾಡ್ತವೆ, ಅವಕ್ಕೂ ಕೂಡ ಜೀವ ಇದೆ ಅಂತ. ಆ ರೀತಿ ಗಿಡ ಮರಗಳಲ್ಲಿರುವಂಥ ಔಷಧೀಯ ಗುಣಗಳಿರ್ಬೋದು ಅಥವಾ ಗಿಡ ಮರಗಳಿಂದ ಕೂಡ ನಿಮಗೆ ಹೆಚ್ಚಿನ ಆಶೀರ್ವಾದ ಸಿಗ್ತಿದೆ ಅನ್ನುವಂಥದ್ದು ಇದೆ. ಯಾರೋ ನೀರಲ್ಲಿ ಆಟ ಆಡೋಕ್ಕೆ ಇಳಿದಾಗ ಅಥವಾ ಏನೋ ಒಂದಷ್ಟು ಚೆನ್ನಾಗಿದೆ ರೆಸಾರ್ಟು ಅಥವಾ ಒಂದು ಶೂಟಿಂಗ್ ಸ್ಪಾಟ್ ಅಂತನೋ ಒಂದು ರೀತಿ ಕಲ್ಲು ನೀರು ಹೊಳೆ ಥರ ಇರೋಂಥ ಜಾಗಕ್ಕೆ ಹೋದಾಗ ಒಂದಷ್ಟು ಈ ಥರ ಬಂದು ಏನೋ ಒಂದಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೈಯೆಲ್ಲ ಊತ ಬಂದಿದೆ, ಹಾಗಾಗಿ ಗ್ಲೌಸ್ ಹಾಕ್ಕೊಂಡೆ ತುಂಬ ಇನ್ನೂ ದಪ್ಪ ಕಾಣಿಸ್ತಿದೆ, ಹಾಗಾಗಿ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಸತಿ ಬೇರೆಯವ್ರಿಗೆ ಹೀಲ್ ಮಾಡಿದ್ರೆ ಸಮಸ್ಯೆ ಆಗ್ತಿದೆ, ಹಾಗಾಗಿ ಹೀಲಿಂಗ್ ನಿಲ್ಲಿಸ್ತೀನಿ ಸ್ವಲ್ಪ ದಿವಸ. ಒಂದು ಸ್ವಲ್ಪ ಹೀಲಿಂಗ್ ನಿಲ್ಲಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಸೊ ಇಟ್ಸ್ ಓಕೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದೇನು ಬರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಅದು ಗಿಡದಲ್ಲಿ ಇರುತ್ತೆ, ಸೊ ಗ್ರೀನ್ ಕಲರೇ ಇರೋದ್ರಿಂದ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ತುಂಬ ನಾವು ಏನು ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡ್ತೀವಿ ಅಂಥ ದೊಡ್ಡದಿದೆ ಆ ಥರದ್ದೇನೋ ಕಾಣಿಸಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಇದರಿಂದ ಹೆಚ್ಚು ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಹನಿಮೂನ್ ಎನರ್ಜಿ ಕೂಡ ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಓಹೋ, ವೀನಸ್ ಇದ್ದಾರೆ, ಅದಕ್ಕೆ ಇಲ್ಲಿ ಹನಿಮೂನು ಜೋರಾಗಿ ಇದೆ. ವಾವ್, ಸನ್ನಿದೆ. ಕಾಯ್ತಾ ಇದ್ದೆ ನನ್ನ ಜೀವನ ಕಾಯೋದ್ರಲ್ಲೇ ಮುಗಿದೋಗುತ್ತಾ, ಯಾವತ್ತು ಒಳ್ಳೇದಾಗೋದಿಲ್ವಾ ಅಂತ ಪ್ರಶ್ನೆ ಯಾರು ಹಾಕ್ಕೊಂಡಿದ್ರಿ ತಗೊಳ್ಳಿ. ನಿಮ್ಮ ಜೀವನದಲ್ಲೂ ಕೂಡ ಸುಖ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನು ಎನರ್ಜಿ ವೈಸ್ ಟ್ರ್ಯಾಪ್ ಮಾಡಿದ್ದಾರೆ, ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ವ್ಯಾಲ್ಯೂ ಏನಿದೆ ಅದೆಲ್ರಿಗೂ ರೀಡಿಂಗು ಕೂತ್ರೆ ಬಿಕ್ಲಿಕ್ಕೆ ಹಾಕ್ಲಿಕ್ಕೆ ತುಂಬ ನೆನೆಸ್ಕೊಳ್ತಿದ್ದೀರಾ ಎಲ್ಲರೂ ಅಂತ ಅನಿಸುತ್ತೆ. ಸೊ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆ ಇದೆ. ಏನು ಬರುತ್ತೆ, ಸಕ್ಸಸ್ ಬರುವಂಥದ್ದು, ಬ್ಯೂಟಿ ಬರುವಂಥದ್ದು, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು. ಸೊ ನಿಮ್ಮ ಸೀಕ್ರೆಟ್ ಏನಿದ್ದಾರೆ, ನಿಮ್ಮ ಸೀಕ್ರೆಟ್ ಅಡ್ಮೈರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಮುಖನ ತೋರಿಸ್ತೀರಾ. ನಿಮ್ಮನ್ನು ಬಳಸ್ಕೊಳ್ತಿದ್ದಾರೆ ಎನರ್ಜಿ ವೈಸ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅವರಿಂದ ಬಿಡುಗಡೆ ಸಿಗುವಂಥ ಸಾಧ್ಯತೆ ಇದೆ. ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಡೆಸ್ಟಿನಿ ಏನಿದೆ ಅದು ನಿಮ್ಮನ್ನು ಸದ್ಯ ಆದಷ್ಟು ಪಾಸಿಟಿವ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನನ ಪಡ್ತಿದೆ. ಆ ಡೆಸ್ಟಿನಿಯಿಂದ ನಿಮ್ಮ ಜೀವನದಲ್ಲಿ ಏನು ನಿಧನ ಆಗಿತ್ತು ಅದೆಲ್ಲವೂ ಕೂಡ ವಾಪಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಜೋರಾಗಿ ಇದೆ. ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ಹೇಳ್ತೀನಿ, ಎಲ್ಲನೂ ಕ್ಲಿಯರಾಗಿ ಹೆದರ್ಕೊಬೇಡಿ. ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಕೆಲವರು ಡೈವರ್ಸ್ ಕೂಡ ತಗೊಳ್ಬಹುದು. ಬಟ್ ಇದನ್ನು ತಗೊಳ್ಳೇಬೇಕು ಅಂತ ಏನಿಲ್ಲ, ತಗೊಳ್ದಿರ ಕೂಡ ನೀವು ಅವಾಯ್ಡ್ ಮಾಡಬಹುದು. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾಕೆ ಬಂತು ಅಂದರೆ, ಆಗಲೇ ಹೇಳಿದೆ, ಸೀಕ್ರೆಟ್ ಅಡ್ಮೈರು ಹೇಗಾದರೂ ಮಾಡಿ ನಿಮ್ಮನ್ನು ಮೀಟ್ ಆಗಬೇಕು, ನಿಮ್ಮನ್ನು ಮೀಟ್ ಮಾಡಲ್ಲ ಇಲ್ಲ ಡೇಟ್ ಮಾಡಲ್ಲ ಅಂತ ಅಂದ್ಕೊಂಡು ಬಂದಾಗ ಅವರಿಗೆ ಏನೋ ಒಂದಷ್ಟು ಮನಸ್ಸಿಗೆ ನೋವಾಗುವಂಥದ್ದು, ಒಂದಷ್ಟು ದುಃಖ ಆಗುವಂಥದ್ದು, ಅಥವಾ ಏನೋ ಅವರಿಗೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗುವಂಥದ್ದು, ಅಥವಾ ಅವರಿಗೇ ಒಂದಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇದೆ.
ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮನ್ನು ಪಡ್ಕೊಳ್ಬೇಕು, ನಿಮ್ಮನ್ನು ಮಿಸ್ಯೂಸ್ ಮಾಡಲಿಕ್ಕೆ ಯಾರೋ ಪ್ರಯತ್ನ ಪಟ್ಕೊಂಡು ಬರ್ತಾರೆ. ಅದು ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಈ ಬ್ರೇಕಪ್ ನಿಮಗಲ್ಲ, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾಯಿದ್ರು ಅಥವಾ ಯಾರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ರು ಅಥವಾ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ರು ಅಥವಾ ಥರ್ಡ್ ಸಿಚುವೇಷನಲ್ಲಿದ್ದರು, ಅವರಿಗೆ ಈ ಬ್ರೇಕಪ್ ಇರುವಂಥದ್ದು. ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ನಥಿಂಗ್ ಟು ವರಿ, ನಿಮಗೆ ಯಾವುದೇ ಬ್ರೇಕಪ್ ಆಗೋದಿಲ್ಲ. ಯಾರು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ, ನಿಮ್ಗೆ ಯಾವುದೇ ಡೈವರ್ಸ್ ಆಗೋದಿಲ್ಲ. ಇದು ಓನ್ಲಿ ಸಿಂಗಲ್ಸ್ ಯಾರಿದ್ದಾರೆ ಅವರಿಗೆ ಬ್ರೇಕಪ್ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾರು ಇದ್ದೀರಾ ಅಂಥವರಿಗೆ. ಸೊ ಹಾಗಾಗಿ ಸ್ವಲ್ಪ ಗಮನ ನಿಮ್ಮ ಚಾರ್ಟ್ ಕಡೆ ಕೂಡ ಕೊಡಿ, ಅದರಿಂದ ಕೂಡ ನಿಮಗೆ ಕೆಲವು ಮಾಹಿತಿ ಸಿಗ್ಬೋದು. ಒಂದಷ್ಟು ಸಡನ್ನಾಗಿ ಏನೋ ತೊಂದರೆಗಳು ಬರುವಂಥದ್ದು, ಸಡನ್ನಾಗಿ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗ್ಬೋದು, ಪ್ರಾಕೃತಿಕ ವಿಕೋಪ ಆಗ್ಬೋದು, ಇನ್ನೊಂದೆರಡು ಚೇರ್ಗಳು ಮುರಿದೋಗ್ಬೋದು. ಏನು ಚೇರ್ ಮುರಿದೋಗುತ್ತೋ ಗೊತ್ತಿಲ್ಲ, ಚೇರ್ಗಳು ಮುರಿದೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಮನೇಲಿ ಗಲಾಟೆ ಮಾಡ್ಕೊಂಡು ಚೇರ್ ಹೊಡೆದಾಕಿರ್ಬೋದು ಯಾರೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಫ್ಯಾನಿಂದ ಒಂದಷ್ಟು ತೊಂದರೆಗಳಾಗ್ಬೋದು, ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಡನ್ ಚೇಂಜ್ ಬಂದು ಒಂದು ಸುನಾಮಿ ಥರ ಬಂದು ಅಪ್ಪಳಿಸ್ಬಹುದು, ಒಂದಷ್ಟು ಪ್ರಾಕೃತಿಕ ವಿಕೋಪ ಆಗಿ ಸುಂಟರ್ ಗಾಳಿ ಬೀಸ್ಬೋದು, ನೀರಲ್ಲಿ ಚಂಡಮಾರುತ ಥರ ಬೀಸ್ಬೋದು, ಒಂದೆರಡು ಸಮಥಿಂಗ್ ಏನೋ ಒಂದು ಇರುತ್ತಲ್ಲ, ಯುರೋಪ ಯಾವುದೋ ಆ ದೇಶದ ಹೆಸರು ಜ್ಞಾಪನ ಬರ್ತಿಲ್ಲ, ಅಲ್ಲೇನೋ ಸ್ವಲ್ಪ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಕಂಬ ಥರ ಇರುತ್ತಲ್ಲ, ಯಾವುದದು ದೇಶ, ಫ್ರಾನ್ಸಲ್ಲ ಅನಿಸುತ್ತೆ, ಅದೇನೋ ಗೊತ್ತಿಲ್ಲ, ಆ ಥರದೊಂದು ಅಲ್ಲಿ ಸ್ವಲ್ಪ ಏನೋ ಪ್ರಳಯ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದೆರಡು ಡ್ಯಾಮ್ಗೆ ಬಿರುಕು ಬೀಳ್ಬೋದು ಅಥವಾ ಡ್ಯಾಮ್ ಒಡೆದೋಗ್ಬೋದು, ಆ ಥರದ್ದು ಕೂಡ ಇದೆ. ಒಂದಷ್ಟು ಸೇತುವೆಗಳು ಜಲಪ್ರವಾಹದಲ್ಲಿ ಮುಳುಗೋಗ್ಬೋದು. ಬಟ್ ಗಾಡ್ ಗ್ರೇಸ್ ಇದು ಯಾವುದು ನಮ್ಮ ದೇಶದಲ್ಲ, ಅಕ್ಕಪಕ್ಕದ ದೇಶಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಆಗಬಹುದು. ಸೊ ಇಡೀ ಭೂಮಂಡಲನೇ ನಮ್ಮದು ಅಂದಮೇಲೆ ಅಲ್ಲಾದರೂ ಕೂಡ ನಮಗೆ ಆದಂಗೆ. ಸೊ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಜೊತೆಗೆ ಥರ್ಡ್ ಚಕ್ರ ಮತ್ತು ಕ್ರೌನ್ ಚಕ್ರ ಎರಡೂ ಆ್ಯಕ್ಟಿವಲ್ಲಿ ಇಲ್ಲ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಕ್ರೌನ್ ಚಕ್ರದ ಕಡೆ ಗಮನನ ಕೊಡಿ. ಯೂನಿವರ್ಸಲ್ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಇರುತ್ತೆ, ಅದನ್ನು ರಿಸೀವ್ ಮಾಡೋದಕ್ಕೆ ನಿಮ್ಮ ಕ್ರೌನ್ ಚಕ್ರ ಆ್ಯಕ್ಟಿವಲ್ಲಿ ಇಲ್ಲ, ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸತ್ಯ ಯಾವುದು, ಸುಳ್ಳು ಯಾವುದು, ಯಾರು ಸತ್ಯ ಮಾತಾಡ್ತಿದ್ದಾರೆ, ಯಾರು ಸತ್ಯ ಮಾತಾಡ್ತಾ ಇಲ್ಲ, ಯಾರು ಸುಳ್ಳು ಹೇಳ್ತಿದ್ದಾರೆ ಅಂಥವ್ರ ಸಹವಾಸ ನಿಮಗೆ ಬೇಕಾ, ಪ್ರೀತಿಲಿ ಸುಳ್ಳು ಹೇಳ್ತಿದ್ದಾರಾ, ಇದು ಕೂಡ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬರಲ್ಲ ಅನ್ನುವಂಥ ಸತ್ಯನ ಆಕ್ಸೆಪ್ಟ್ ಮಾಡಿಕೊಂಡಷ್ಟು ಒಳ್ಳೆಯದು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಕೆಲವರಿಗೆ ಪ್ರೀತಿ ಬರ್ತಾ ಇದೆ, ಕೆಲವರಿಗೆ ಹೊಸ ಜೀವನ ಬರ್ತಾ ಇದೆ, ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಸಿಗ್ತಾ ಇದೆ 2025ರಲ್ಲಿ. ಸತ್ಯ ಸುಳ್ಳುಗಳ ಅಂತರನ ತಿಳ್ಕೊಳ್ತೀರಾ. ನಿಮಗೆ ಗೊತ್ತಿಲ್ಲದಿರೋ ಅಂಥ, ನೀವು ನಿಜ ಅಂತ ಅಂದ್ಕೊಂಡಿದ್ದು ಎಲ್ಲ ಸುಳ್ಳು ಅಂತ ಗೊತ್ತಾದಾಗ ನಿಮಗೆ ಆ ಪ್ರೀತಿ ವಿಚಾರದಲ್ಲಿ, ಎಸ್ಪೆಷಲಿ ಓನ್ಲಿ ಫಾರ್ ಲವ್ ವಿಚಾರದಲ್ಲಿ, ಆಯಿತಾ, ಲವ್ ವಿಚಾರದಲ್ಲಿ ಯಾರು ನಂಬಿಕೆ ದ್ರೋಹ ಮಾಡಿದ್ರು ಅಥವಾ ಯಾರು ಚೂರಿ ಹಾಕಿದ್ರು ಅಥವಾ ಯಾರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದರು, ಅದು ನಿಮಗೆ ಗೊತ್ತಾಗುವಂಥದ್ದು. ಅದು ಗೊತ್ತಾಗಿ ಒಂದಷ್ಟು ಸಮಸ್ಯೆ ಆಗುವಂಥದ್ದು. ಆದರೆ ನೀವು ತುಂಬ ಸ್ಟ್ರಾಂಗ್. ವಾಗ್ದೇವಿ ಕುಟುಂಬದವರು ಒಂದು ರೀತಿ ಸೂರ್ಯ ಇದ್ದಂಗೆ. ಸೂರ್ಯ ಮುಳುಗ್ತಾ ಇರ್ತಾನೆ, ಹುಟ್ತಾ ಇರ್ತಾನೆ, ಅವನು ಯಾವಾಗಲೂ ಅವ್ನು ಬ್ಯೂಟಿ ಮಾಡ್ತಾನೆ ಇರ್ತಾನೆ. ಸೊ ಹಾಗಾಗಿ ಯಾವುದೇ ಮೋಡ ಮುಚ್ಕೊಳ್ಳಿ, ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ, ಯಾವುದೇ ರೀತಿಯ ಗ್ರಹಣ ಇದ್ದರೂ ಕೂಡ ಸೂರ್ಯ ಬೇಗ ಮತ್ತೆ ರೀಕಾಲ್ ಮಾಡಿಕೊಂಡು ರೀಕ್ಯಾಪಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನೀವು ಹಾಗೆಯೇ ರೀಕಾಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾಟ್ ಈಸ್ ರೀಕ್ಯಾಪ್ ನನಗೆ ಗೊತ್ತಿಲ್ಲ, ಯಾಕೆ ರೀಕ್ಯಾಪ್ ಅನ್ನುವಂಥದ್ದು ವರ್ಡ್ ಬಂತು ಅಂತ, ಬಟ್ ಆ ಥರದ್ದು ಒಂದು ಎನರ್ಜಿ ಇದೆ. ಜೊತೆಗೆ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ, ನೀನು ಆಕಾಶದೆತ್ತರಕ್ಕೆ ಬೆಳಿ, ನಿನ್ನ ಬಗ್ಗೆ ಹೆಮ್ಮೆ ಇದೆ ನಮಗೆ. ಸೊ ಇನ್ನು ಹೆಚ್ಚಿನ ಒಂದು ಅದೃಷ್ಟ ಅವಕಾಶಗಳು ನಿಮಗಿದೆ. ಸೊ ಹಾಗಾಗಿ ಬೆಳಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವರು ಪ್ರೀತಿಯಲ್ಲಿ ಮೋಸ ಮಾಡಿದ್ರು, ಆದರೆ ನಿಮಗೆ ಪರಿಶುದ್ಧವಾದಂಥ ಪ್ರೀತಿ ಸಿಗೋದ್ರಲ್ಲಿ ಇದೆ, ಯೂನಿವರ್ಸಲ್ ಪ್ರೀತಿ ಸಿಗೋದ್ರಲ್ಲಿ ಇದೆ. ಸೊ ಹಾಗಾಗಿ ಪ್ರೀತಿ ಯಾವತ್ತೂ ಸಾಯಲ್ಲ. ಪ್ರೀತಿಗೆ ಯೋಗ್ಯತೆ ಇಲ್ದಿರೋರು ಅಥವಾ ಪ್ರೀತಿ ಬಗ್ಗೆ ಒಂದು ಗೌರವ ಇಲ್ದಿರೋರ ಪ್ರೀತಿ ನಂಬಿ ಮೋಸ ಹೋದೆ, ಆದರೆ ಪರಿಶುದ್ಧವಾದ ಪ್ರೀತಿ ನಿನ್ನನ್ನು ಯಾವಾಗಲೂ ಪ್ರೀತಿಸ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ತುಂಬ ಜನರ ಪ್ರೀತಿ ಕಾಯ್ತಾ ಇದೆ. ಈ ಪ್ರೀತಿ ನೋವಾಯಿತು ಅಂತ
ದುಃಖ ಪಡಬೇಡ, ಈ ಪ್ರೀತಿ ನಿನ್ನ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಕೆರಿಯರ್ ಕಡೆ, ಫೈನಾನ್ಷಿಯಲ್ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಈ ಪ್ರೀತಿ ಮುಗಿದೋದ್ರೆ ಏನೂ ತೊಂದರೆ ಇಲ್ಲ, ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ಕೆಲವು ಸಮಸ್ಯೆಗಳಾಗಿ ನಿಮ್ಮ ಪ್ರೇಮ ಜೀವನಕ್ಕೆ ಒಂದಷ್ಟು ಪ್ರಾಬ್ಲಮ್ ಆಗಿರಬಹುದು, ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಫೈನಾನ್ಷಿಯಲ್ ವಿಚಾರದ ಕಡೆ ಗಮನ ಕೊಡಿ. ಸೊ ಕೈಯಲ್ಲಿ ಕಾಂಚನ ಇದ್ದರೆ ಪ್ರೀತಿ ಎಲ್ಲಿದ್ರೂ ಹುಡ್ಕೊಂಬರುತ್ತೆ. ಅಂಥ ಪ್ರೀತಿಗಳೇ ನಿಮ್ಮ ಜೀವನದಿಂದ ದೂರ ಆಗಿರೋದು, ಅಂಥ ಪ್ರೀತಿಗಳೇ ಮತ್ತೆ ಬರುತ್ತೆ. ಆದರೆ ಇಂಥ ಪರಿಶುದ್ಧ ಪ್ರೀತಿ, ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಅದನ್ನು ನಿಮ್ಮ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದನ್ನು ನಿಲ್ಲಿಸ್ಬೇಡಿ. ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದು ಆಗತ್ತೆ. ಯಾವಾಗ ಅಂದರೆ 2025ರಲ್ಲೇ ನಿಮಗೆ ಪರ್ಫೆಕ್ಟ್ ಟೈಮಿಂಗ್ ಬರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ನಿಮ್ಮ ವಿಲ್ ಪವರ್ ತುಂಬ ಚೆನ್ನಾಗಿದೆ. ನಿಮ್ಮ ವಿಲ್ ಪವರಿಂದ ಎಂಥದ್ದೇ ಚಾಲೆಂಜಸ್ ಬಂದರೂ ಕೂಡ ನೀವು ಅದೆಲ್ಲವನ್ನು ಕೂಡ ಗೆದ್ದು ಬರ್ತೀರಾ ಅನ್ನುವಂಥದ್ದು ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರಾಮಾಣಿಕವಾಗಿ ಇರಿ, ಸ್ಟ್ರೆಂತಲ್ಲಿ ಇರಿ. ನಿಮ್ಮ ದೃಢ ವಿಶ್ವಾಸ ತುಂಬ ಮುಖ್ಯ. ಪ್ರಾಮಾಣಿಕವಾಗಿ ಇರಿ, ಮತ್ತು ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೋಡಬೇಕು ಅಂದರೆ ಪ್ರಾಮಾಣಿಕವಾಗಿ ಇರೋವಂಥವ್ರನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು. ಓಕೆ, ನಿಮ್ಮ ಸುತ್ತಮುತ್ತ ಇರೋರು ಸತ್ಯ ಮಾತಾಡಬೇಕು. ಅದಕ್ಕೇ ಥ್ರೋಟ್ ಚಕ್ರ ಬಂದಿರೋದು. 39, 10 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. 9 ಮತ್ತು 13 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಯಾರೋ ಬೈಕೊಳ್ತಾ ಇರ್ಬೋದು. ಸೊ ಯಾರು ಬೈಕೊಳ್ಳೋಕ್ಕೆ ಹೋಗಬೇಡಿ, ಕೆಟ್ಟದ್ದು ಹೇಳಿದೆ ಅಂತ. ಸೊ ಕೆಟ್ಟದ್ದೇನು ಹೇಳಿಲ್ಲ, ನಿಮಗೊಂದು ವಾರ್ನಿಂಗ್ ಅಷ್ಟೇ. ಸೊ ನಿಮಗೆ ನೋವು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಹೇಳ್ತಾ ಇದ್ದೀನಿ. ನೀವು ನನ್ನನ್ನು ತಪ್ಪು ತಿಳ್ಕೊಂಬಿಟ್ರೆ ನಾನು ಎಲ್ಲಿ ಹೋಗಲಿ? ನೀವು ನನ್ನ ಸಬ್ಸ್ಕ್ರೈಬರು ಅಲ್ವಾ? ಸೊ ಹಾಗಾಗಿ ಪ್ರಾಮಾಣಿಕರನ್ನ ಗುರುತಿಸಿ ಅದನ್ನು ಅವಾಯ್ಡ್ ಮಾಡಿದ್ರೆ ಆ ಸಿಚುವೇಶನ್ ಸರಿ ಹೋಗುತ್ತೆ. ನೀವು ತುಂಬ ನಂಬಿಕೆ ಇಟ್ಕೊಂಡಿದ್ದೀರ, ಅವ್ರ ಮಧ್ಯದಲ್ಲಿ ಕೈ ಕಟ್ಟು ಹೋದರೆ ನಾಳೆ ನೀವು ನೋವು ತಿಂದು ನನಗೊಬ್ಬ ಸಬ್ಸ್ಕ್ರೈಬರ್ ಲಾಸ್ ಆದರೆ ನಾನು ಎಲ್ಲ ಹೋಗಲಿ ಅಲ್ವಾ? ಸೊ ಹಾಗಾಗಿ ನಿಮ್ಮ ಬಗ್ಗೆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಹೃದಯ ನನಗೆ ತುಂಬ ಮುಖ್ಯ. ಸೊ ನೀವು ಲೈಕ್ ಕೊಟ್ಟಾಗೆಲ್ಲ ಹೃದಯ ಬರುತ್ತಲ್ವ, ಹಾಗಾಗಿ ಈ ಹೃದಯ ನಿಮ್ಮದು, ಈ ಹೃದಯ ನನ್ನದು. ನನ್ನ ಪರಿಶುದ್ಧವಾದಂಥ ಹೃದಯ ನಿಮಗೆ ಕೊಡ್ತೀನಿ. ಸೊ ನಿಮ್ಮ ಪರಿಶುದ್ಧವಾದಂಥ ಹೃದಯನ ಹೀಗೆ ನಿಮಗೂ ಒಂದಷ್ಟು ಜನ ನಿಜವಾದ ಪ್ರೀತಿ ಕೊಡೋರು, ಕೇರಿಂಗ್ ಕೊಡೋರಿಗೆ ಕೊಡಿ, ಆಯಿತಾ? ಒಳ್ಳೆಯದಾಗಲಿ. ಜೊತೆಗೆ ಒಂದು ಇಮಿಡಿಯೇಟಾಗಿ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಎಸಾಕ್ನೋ ತಂತಾನೇ ಚೇಂಜ್ ಆಗಿಬಿಟ್ಟು ಡೆಫಿನೆಟ್ಲಿಗೆ ಬಂದಿದೆ. ಸೊ ತೋರಿಸ್ತೀನಿ ನೋಡಿ. ಅದು ಇಷ್ಟೊತ್ತು ಸೆಂಟ್ರಲ್ಲಿ ಇತ್ತು, ಅದಾಗದೇನೆ ಡೆಫಿನೆಟ್ಲಿಗೆ ಬಂದುಬಿಟ್ಟಿದೆ. ಸೊ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡ್ರೋ ಅದಾಗತ್ತೆ. ಸೊ ಒಳ್ಳೆಯದಾಗಲಿ. ಓಕೆ, ಒಳ್ಳೆ ಸೈನ್ಸ್ ಸಿಕ್ತು. ಸೊ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ಮಾಡಿ. ಯಾರ ಸಹಾಯನೂ ಬೇಡ, ನೀವು ಒಬ್ಬರೇ ಮಾಡಿ, ಅದರಿಂದ ನಿಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಒಬ್ಬರೇ ಮಾಡಿ ಅನ್ನುವಂಥದ್ರ ಜೊತೆಗೆ ಇಮಿಡಿಯೇಟಾಗಿ ಮಾಡಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅನ್ನುವಂಥ ಮುಂದಕ್ಕೆ ಹಾಕ್ತಾ ಹೋಗಬೇಡಿ ಅನ್ನುವಂಥದ್ದು ಇದೆ. ಫೋಕಸ್ ಕೊಡಿ ನಿಮ್ಮ ಕೆರಿಯರ್ ಕಡೆ ಅನ್ನುವಂಥದ್ದು ಇದೆ. ನಿಮ್ಮ ಗೋಲ್ ಏನಿದೆ ಅದು ದಿನದಿಂದ ದಿನಕ್ಕೆ ಯಶಸ್ವಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಿಸ್ನೆಸ್ದಲ್ಲೂ ಕೂಡ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಮೇಷರಾಶಿ ಇದೆ ಮತ್ತು ಮಕರ ರಾಶಿ ಇದೆ, ಏರೀಸ್, ಕ್ಯಾಪ್ರಿಕಾರ್ನ್ ಫಸ್ಟ್ ಹೌಸ್ ಇದೆ. ಸೊ ನೋಡೋಣ ಇನ್ನೇನು ಬದಲಾವಣೆ ಬರಬಹುದು ಅಂತ. ಜೊತೆಗೆ 22 ನಂಬರು, 41 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ನಿಮ್ಮ ಕನಸುಗಳು ಏನಿದೆ, ನಿಮ್ಮ ಕನಸುಗಳು ನನಸು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ, ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಹ್ಯಾಪಿ ಫ್ಯಾಮಿಲಿ ಕನಸೇನಿತ್ತು ಆ ಕನಸು ನನಸಾಗುವಂಥ ಸಾಧ್ಯತೆ ಇದೆ. ಲಾ ಆಫ್ ಗ್ರೇಸ್ ಇದೆ. ಸೊ ಹಾಗಾಗಿ ಡಿವೈನ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಅವರ ಆಶೀರ್ವಾದದಿಂದ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ನಿಮ್ಮ ಫ್ಯೂಚರ್ ಹೌಸ್ ತುಂಬ ಚೆನ್ನಾಗಿದೆ. ಸೊ ಒಂದು ವಿಲ್ಲಾ ಹೌಸ್ ಥರ ಅಥವಾ ಡ್ಯೂಪ್ಲೆಕ್ಸ್ ಹೌಸಿಗೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ.
ಇದೆ ಅನ್ನುವಂಥದ್ದು ಇದೆ. ವಿಶುದ್ಧಿ ಚಕ್ರ ಆಗಲೇ ಹೇಳಿದೆ. ಸೊ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ ಒಂಚೂರು ಸತ್ಯ ಸುಳ್ಳುಗಳ ನಡುವೆ ಅನ್ನುವಂಥದ್ದು ಹೇಳಿದೆ. ಸೊ ಹಾಗಾಗಿ ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ ನಂಗೆ ಆವಾಗಿಂದ ಕೆಮ್ಮು ಬರ್ತಾ ಇದೆ. ಸೊ ಅದು ಕೂಡ ನಿಮ್ಮ ಒಂದು ಎನರ್ಜಿನೇ. ಹಾಗಾಗಿ ಸ್ವಲ್ಪ ಈ ಒಂದು ಕಾರಣದ ವಿಚಾರಗಳು ಅಥವಾ ಈ ಒಂದು ಕತ್ತಲಿಂದ ಹೊರಗೆ ಬನ್ನಿ, ಒಂದು ಬೆಳಕಿನ ಕಡೆ ಗಮನನ ಕೊಡಿ. ನಿಮ್ಮ ಥ್ರೋಟ್ ಚಕ್ರದಿಂದ ಯಾರು ಸತ್ಯ ಮಾತಾಡ್ತಿದ್ದಾರೆ, ಯಾರು ಸತ್ಯ ಮಾತಾಡ್ತಿಲ್ಲ ಅನ್ನೋದಕ್ಕಿಂತ ನೀವೆಷ್ಟು ಸತ್ಯ ಮಾತಾಡ್ತಿದ್ದೀರಾ ಇದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಯಾವಾಗ ನಾವು ಸತ್ಯ ಮಾತಾಡ್ತೀವಿ ನಮ್ಮ ಎದುರುಗಡೆ ಇರೋರು ಆಟೋಮೆಟಿಕ್ಲಿ ಸತ್ಯ ಮಾತಾಡಲೇಬೇಕಾಗತ್ತೆ. ಸೊ ಅವ್ರಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಜೊತೆಗೆ ಒಂದು ಕ್ರಾಸಿಂಗ್ ಇದೆ. ಸೊ ಅದೊಂದನ್ನು ಪಾಸ್ ಮಾಡ್ಕೊಂಬಿಡಿ. ಸೊ ಮುಂದೆ ಒಳ್ಳೆ ಜೀವನ, ಒಳ್ಳೆ ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ. ಏನೋ ಒಂದು ಫೋನ್ ಕಾಲ್ ಬರುತ್ತೆ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೊಂದು ಜಾಬ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಲವ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕಾರು, ಗಾಡಿ, ಮನೆ, ಬಂಗ್ಲೆ, ಬಂಧು ಬಳಗ ಎಲ್ಲವೂ ಕೂಡ ಚೆನ್ನಾಗಿದೆ. ರೊಮ್ಯಾಂಟಿಕ್ ಆಗಿ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ 2025 ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಸ್ಪಿರಿಟ್ ಕಡೆಯಿಂದ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಬ್ರಹ್ಮಚಾರಿ ಬಂದಿದ್ದಾರೆ. ಸೊ ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ನಾನು, ಯಾರನ್ನು ಮದುವೆ ಆಗಲ್ಲ ಅಂದ್ಕೊಂಡಿರೋರಿಗೆ ಮದುವೆ ಯೋಗ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿದ್ದೀರಾ, ಅದಕ್ಕೆ ಆಯಿತು, ತುಂಬ ದಿನ ಆಯಿತು, ಅದಕ್ಕೆ ಫಲ ಸಿಕ್ಕಿಲ್ಲ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಂಬ ಸದಾಶಿವ ಕಣ್ಬಿಟ್ಟು ನೋಡೋದೊಂದೇ ಬಾಕಿ. ನೋಡಿದ ತಕ್ಷಣ ಎಲ್ಲವೂ ಕೂಡ ಮತ್ತೊಮ್ಮೆ ಅರಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲರಿಗೂ ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ಮುಕ್ತಿ ಸಿಗುತ್ತೆ, ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ರೀತಿಯಲ್ಲಿ ಮುಕ್ತಿ ಸಿಗುತ್ತೆ ಅದು ಮುಂದಿನ ದಿನಗಳಲ್ಲಿ ಗ್ರಹಗತಿಗಳ ಬದಲಾವಣೆ ಮೇಲೆ ನಿರ್ಧಾರ ಆಗಿರುತ್ತೆ. 1 by 1 ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮದೇ ದೇಹದಲ್ಲಿ ಇಟ್ಕೊಂಡು ನಿಮಗೆ ಬಗ್ಗೆನೇ ಕೆಟ್ಟದಾಗಿ ಮಾಡ್ತಾ ಇರುವಂಥ ನೆಗೆಟಿವ್ ಎನರ್ಜಿಗಳಿಗೂ ಕೂಡ ಅಂತ್ಯ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಎಷ್ಟು ದಿವಸದಲ್ಲಿ ಆಗುತ್ತೆ ಅಂದರೆ 2-3 ವರ್ಷಗಳು ಬೇಕಾಗಬಹುದು, 2-3 ದಿನಗಳು ಬೇಕಾಗಬಹುದು, ಇನ್ನೊಂದು 10 ದಿನ, 10 ಸೆಕೆಂಡು, 10 ವಾರ, 10 ತಿಂಗಳು, ಕೆಲವರಿಗೆ 10 ವರ್ಷ ಕೂಡ ಬೇಕಾಗಬಹುದು. ನಥಿಂಗ್ ಟು ವರಿ. 3 ದಿನಗಳಲ್ಲಿ ಮುಂದಿನ ಮುಕ್ತಾಯದ ಬಗ್ಗೆ ಮಾಹಿತಿ ಕೂಡ ಯಾರಿಗೂ ಸಿಗುತ್ತೆ ಈ ರೀಡಿಂಗ್ ನೋಡಿದ ಮೇಲೆ. ಸೊ ಏನೋ ಒಂದು ಅಂತ್ಯ, ಏನೋ ಒಂದು ಆರಂಭ ಎರಡೂ ಕೂಡ ಇದೆ. ಸೊ ಯಾರೋ ಒಂದು ಗೊತ್ತಿಲ್ಲ, ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಒಂಚೂರು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನನ ಹರಿಸಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಮೂವ್ ಆನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಲಿಂದ ಮತ್ತೆ ಮ್ಯಾರೇಜ್ ಆಗಿ ಇನ್ನೊಂದು ಮನೆಗೆ ಮೂವ್ ಆನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಯಾವಾಗಲೂ ರಕ್ಷೆ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಯು ಆರ್ ಹೈಲಿ ಗೈಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಪರ್ಸನ್ ಅನ್ನುವಂಥದ್ದು ಇದೆ. ತುಂಬ ಕಾದಿದ್ದಾಗೋಯ್ತು, ಇನ್ನು ಕಾಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋರಿಗೆ ಇನ್ನೊಂದು ಚೂರು ಕಾದ್ಬಿಡಿ. 2025 ನಿಮಗೆ ದ ಬೆಸ್ಟ್ ಇಯರ್ ಆಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಆದಿಯೋಗಿ ಸಾಂಬ ಸದಾಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದು ನೋಡ್ತಿದ್ರೆ ನನಗೆ ಇದೇ ಶಿವ ನೆನಪಿಗೆ ಬರ್ತಿದ್ದಾರೆ ನೋಡಿ. ಸೊ ಥ್ಯಾಂಕ್ ಯು ಫಾರ್ ದ ಗಿಫ್ಟ್, ಥ್ಯಾಂಕ್ ಯು. ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ, ಈ ಗಿಫ್ಟು ಕಳಿಸ್ತವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಬಟ್ ನಮ್ಮ ಹೊಸ ವರ್ಷ ಯುಗಾದಿಗೆ ಬರುತ್ತೆ. ಸೊ ಅಲ್ಲಿವರೆಗೂ ಈ ರೀಡಿಂಗಲ್ಲಿ ಏನೇ ನಡೆದ್ರು ತಲೆ ಕೆಡಿಸ್ಕೊಳ್ಬೇಡಿ. ಯುಗಾದಿಗೆ ಒಂದು ರೀಡಿಂಗ್ ಬರುತ್ತೆ, ಯುಗಾದಿಯಲ್ಲಿ ಒಂದಷ್ಟು ಚೇಂಜಸ್ ಬರುತ್ತೆ. ಓಕೆ, ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.